ಅವ್ರು ಏನು ರಾಷ್ಟ್ರೀಯ ಮಟ್ಟದಲ್ಲಾಡಿ, ರಾಜ್ಯ ಮಟ್ಟದಲ್ಲಾಡಿ, ರಾಷ್ಟ್ರೀಯ ಮಟ್ಟದಲ್ಲಾಡಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿಜಯಶಾಲಿಯಾಗಿ ಬರೋದು ಅಂತಂದರೆ ಒಂದು ಸಾಮಾನ್ಯವಾದ ವಿಷಯ ಅಂತ ಅಲ್ಲ. ಈ ದಿನ ಇಡೀ ಮುಳಬಾಗಿಲು ತಾಲೂಕು ಹೆಮ್ಮೆ ಪಡುವಂತಹ ದಿನ. ಕಾರಣ ಏನಪ್ಪ ಅಂತಂದರೆ, ಸುಬ್ರಹ್ಮಣಿ ಅವ್ರ ತಂದೆ ಮುನಿವೆಂಕಟಪ್ಪ ಅಂತ ಹೇಳ್ಬಿಟ್ಟು ಅಣ್ಣವರು, ಇವರು ಬಡ ಕೂಲಿ ಕಾರ್ಮಿಕ ರೈತ ಅಂತ ಹೇಳೋಕ್ಕೆ ನಾವು ಇಚ್ಛೆಪಡ್ತೀವಿ. ಕಾರಣ ಎಲ್ರಿಗೂ ಒಂದೇ ಆಸೆ, ತಂದೆ ತಾಯಿ ಮಕ್ಕಳನ್ನ ಹೆತ್ತಿದಾಗ ಒಂದು ಆಸೆ ಇರುತ್ತೆ, ನನ್ನ ಮಕ್ಕಳನ್ನು ಪ್ರಯೋಜಕರನ್ನಾಗಿ ಮಾಡಬೇಕು ಅನ್ನೋದು. ಈಗ ಅವರ ಜನ್ಮಕ್ಕೆ ಅವ್ರ ಜನ್ಮ ಒಂದು ಸಾರ್ಥಕ ಆಯಿತು ಅಂತೇಳಿ ಅವ್ರಿಗೆ ಅನ್ನಿಸ್ತದೆ. ಈಗ ನಮಗೂ ಹಾಗೆ ಅನಿಸುತ್ತೆ. ಯಾಕಂದರೆ ತಂದೆ ತಾಯಿ ಕೋರಿಕೆ ಅದೇ ಆಗಿರುತ್ತಲ್ವ. ಮಗ ಆಗಲಿ ಮಗಳಾಗಲಿ ಯಾವತ್ತು ಪ್ರಯೋಜಕರಾಗ್ತಾರೆ, ಒಂದು ಅವ್ರ ಕೀರ್ತಿ ತರ್ತಾರೆ. ಆವಾಗ ಅವ್ರಿಗೆ ಪಡುವಂಥ ಸಂತೋಷ ಅಷ್ಟು ಅವ್ರಿಗೆ ಪಾರವೇ ಇರೋದಿಲ್ಲ. ಆ ಒಂದು ಪರಿಸ್ಥಿತಿಯಲ್ಲಿ ಇವತ್ತು ತಂದೆ ಆಶೆಯನ್ನು ಈಡೇರಿಸಿದಂತಹ ಮಗ ಅಂತ ಹೇಳ್ಬಿಟ್ಟು ನಮ್ಮ ಸುಬ್ರಹ್ಮಣ್ಯರನ್ನು ಪ್ರಶಂಸೆ ಪಡ್ತೀನಿ. ಇಡೀ ಮುಳಬಾಗಿಲು ತಾಲೂಕಿನ ಹೆಮ್ಮೆಯ ಪುತ್ರ ಅಂತ ಕೂಡ ನಾವು ಹೇಳ್ತೀವಿ. ಮುಳಬಾಗಿಲು ನಾವು ಕರ್ನಾಟಕ ರಕ್ಷಣಾ ವೇದಿಕೆ ನಾವು ಯಾವಾಗೂ ಹೇಳೋದಿಷ್ಟೇ, ಮುಳಬಾಗಿಲು ತಾಲೂಕಿನಲ್ಲಿ ಯಾವುದೇ ಒಂದು ಪ್ರತಿಭೆ, ಆಟಗಳಿರಬಹುದು ಅಥವಾ ಸಾಂಸ್ಕೃತಿಕ ಕಾರ್ಯಕ್ರಮಗಳಿರಬಹುದು. ಈಗಾಗಲೇ ಯಶವಂತ್ ಅಂತ ಒಬ್ಬ ಬಡ ಕುಟುಂಬದ ಹುಡುಗ ಕರ್ನಾಟಕ ಡ್ಯಾನ್ಸಲ್ಲಿ ಒಳ್ಳೆಯ ಒಂದು ಪ್ರತಿಭೆ, ಒಳ್ಳೆಯ ಪ್ರದರ್ಶನ ಕೂಡ ನೀಡ್ತಾ ಇದ್ದಾನೆ. ಅದನ್ನು ಗೆಲ್ಲುವಂಥ ಒಂದು ಅವಕಾಶಗಳು ಕೂಡ ಇದೆ. ಅಂತಹ ಒಂದು ಸಾಲಿನಲ್ಲಿ ನಮ್ಮ ಸುಬ್ರಹ್ಮಣ್ಯ ಅವರು ಕೂಡ ಇರೋದು. ನಮ್ಮ ಕರ್ನಾಟಕ ಡ್ಯಾನ್ಸ್ ನಮ್ಮ ರಾಜ್ಯ ಮಟ್ಟದ್ದು, ಆದರೆ ನಮ್ಮ ಸುಬ್ರಹ್ಮಣ್ಯ ಅದಕ್ಕಿಂತ ದೊಡ್ಡ ಸಾಧನೆ ಮಾಡಿದ್ದಾರೆ. ಅವ್ರು ಏನು ರಾಷ್ಟ್ರೀಯ ಮಟ್ಟದಲ್ಲಾಡಿ, ರಾಜ್ಯ ಮಟ್ಟದಲ್ಲಾಡಿ, ರಾಷ್ಟ್ರೀಯ ಮಟ್ಟದಲ್ಲಾಡಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿಜಯಶಾಲಿಯಾಗಿ ಬರೋದು ಅಂತಂದರೆ ಒಂದು ಸಾಮಾನ್ಯವಾದ ವಿಷಯ ಅಂತ ಅಲ್ಲ. ಹಾಗಾಗಿ ಅವರು ಈ ದಿನ ನಮ್ಮ ಮುಳಬಾಗಿಲ ಕೀರ್ತಿಯನ್ನು ನೇಪಾಳ ರಾಷ್ಟ್ರದಲ್ಲಿ ಹೋಗ್ಬಿಟ್ಟು ನಮ್ಮ ಮುಳಬಾಗಿಲು ತಾಲೂಕು ಕನ್ನಸಂದ್ರ ಗ್ರಾಮದ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ 2ನೇ ತವರೂರು ಅಂತ ಏನು ಹೇಳ್ತೀವಿ, ಕನ್ನಸಂದ್ರ ಗ್ರಾಮ, ಆ ಗ್ರಾಮದ ಹೆಸರನ್ನು ಅಲ್ಲೆತ್ಕೊಂಡೋಗಿ ಒಂದು ಅರಳಿಸ್ಬಿಟ್ಟು ಬಂದಿದ್ದಾರಂತೆ. ನಿಜವಾಗ್ಲೂ ನಮಗೆಲ್ರಿಗೂ ಹೆಮ್ಮೆ ಅನಿಸ್ತದೆ. ಹಾಗಾಗಿ ನಾನು ಮುಳಬಾಗಿಲು ತಾಲೂಕಿನ ಎಲ್ರಿಗೂ, ನಾನು ಯುವತಿಯರೆಲ್ಲ ನಾನು ಹೇಳೋದಿಷ್ಟೇ, ಕಾಟಾಚಾರಕ್ಕೆ ಆಟಗಳಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸೋದು ಬೇಡ. ನೀವು ಮಾಡಿದರೆ ಗುರಿ ಇರಬೇಕು. ಆ ಗುರಿ ಹೆಂಗಿರಬೇಕು ಅಂತಂದರೆ ನಮ್ಮ ಸುಬ್ರಹ್ಮಣ್ಯರವರ ಸಾಧನೆ ಥರ ಇರಬೇಕು ಅಂಥೇಳಿ ಮುಳಬಾಗಿಲು ತಾಲೂಕಿನ ಎಲ್ಲ ಯುವತಿಯರಲ್ಲಿ ಮನವಿ ಮಾಡ್ಕೊತ, ನೀವು ಯಾರೇ ಒಂದು ಕ್ರೀಡೆ ಅಥವಾ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ನೀವು ಮುಂದೆ ಹೋದರೆ ಸದಾ ಕರ್ನಾಟಕ ರಕ್ಷಣಾ ವೇದಿಕೆ ನಿಮ್ಮ ಹಿಂದೆ ಇರುತ್ತೆ. ನಿಮಗೆ ಯಾವುದೇ ವಿಧವಾದಂತಹ ಒಂದು ಸವಲತ್ತುಗಳನ್ನು ಕೊಡೋದಕ್ಕೆ ಕೂಡ ನಾವು ಸಿದ್ಧವಾಗಿದ್ದೀವಿ ಅಂತ ಹೇಳ್ತಾ, ನಮ್ಮ ಸುಬ್ರಹ್ಮಣ್ಯರವ್ರಿಗೆ ಈಗ ನಾವು ಮಾಡಿರೋ ಒಂದು ಸತ್ಕಾರ ಒಂದು ಸಣ್ಣದ್ದು. ಮುಂದಿನ ದಿನಗಳಲ್ಲಿ ರಾಜ್ಯ ಮಟ್ಟದ ಪ್ರೊ ಕಬಡ್ಡಿ ಲೀಗ್ನಲ್ಲಿ ಆಡಿದಂತಹ ಆಟಗಾರರನ್ನು ಕರೆಸಿ ಮುಳಬಾಗಿಲಲ್ಲಿ ದೊಡ್ಡ ಮಟ್ಟದಲ್ಲಿ ಒಂದು ಕಬಡ್ಡಿ ಪಂದ್ಯಾವಳಿಗಳನ್ನು ಫ್ಲಡ್ಲೈಟ್ಸಲ್ಲಿ ಆಡಿಸ್ತಾ ಇದ್ದೀವಿ. ಹಗಲು ರಾತ್ರಿ ಇರುತ್ತೆ. ದೊಡ್ಡ ಮಟ್ಟದಲ್ಲಿ ಆಡ್ತಾಯಿದ್ದೀವಿ. ಮುಳಬಾಗಿಲು ಚರಿತ್ರೆಯಲ್ಲಿ ಒಂದು ಹಿಸ್ಟ್ರಿ ಮಾಡಬೇಕು ಅನ್ನೋದನ್ನು ನಾವು ಕರ್ನಾಟಕ ರಕ್ಷಣಾ ವೇದಿಕೆಯಲ್ಲಿ ಅಂದ್ಕೊಂಡಿದ್ವಿ. ಆ ಒಂದು ಸ್ಟೇಜಲ್ಲಿ ಅವ್ರಿಗೆ ಸನ್ಮಾನ ಮಾಡ್ತೀವಿ. ದೊಡ್ಡ ಮಟ್ಟದಲ್ಲಿ ಇಡೀ ಮುಳಬಾಗಿಲು ತಾಲೂಕಿಗೆ ಗೊತ್ತಾಗಬೇಕು. ಕೆಲವರಿಗೆಲ್ಲ ಇನ್ನೂ ಗೊತ್ತಿಲ್ಲ ಸುಬ್ರಹ್ಮಣ್ಯರವರು ಸಾಧನೆ ಮಾಡಿದ್ದಾರೆ ಅಂತ. ಆ ಸಾಧನೆ ಎಲ್ರಿಗೂ ಸ್ಫೂರ್ತಿ ಆಗಬೇಕು ಅಂತಂದರೆ ದೊಡ್ಡ ಮಟ್ಟದಲ್ಲಿ ಅವರಿಗೆ ಒಂದು ಸ್ವಾಗತವನ್ನು ಕೋರಿ ಅಲ್ಲೊಂದು ಸನ್ಮಾನ ಮಾಡಬೇಕು ಅಂತ ನಮ್ಮ ಆಶೆ ಆಗ್ತಿದೆ. ಆ ದಿನ ಅವ್ರನ್ನ ಕರೆಸ್ತೀನಿ. ದಯವಿಟ್ಟು ಅವ್ರ ತಂದೆಯವರು ಮತ್ತು ಸುಬ್ರಹ್ಮಣ್ಯವರು ಮತ್ತು ಅವರ ಅಣ್ಣ ನಮ್ಮ SDMC ಅಧ್ಯಕ್ಷರಾದಂಥ ಮುನಿಕೃಷ್ಣರವರು, ಊರಿನ ಹಿರಿಯರೆಲ್ಲರೂ ಸೇರಿ ತಾವು ಬಂದು ನಿಮ್ಮ ಹುಡುಗನನ್ನು ನಮಗೆ ಅರ್ಪಿಸಿ ಒಂದು 5 ನಿಮಿಷ ಕೊಡಿ. ನಾವು ಮಾಡಬೇಕಂತ ಒಂದು ಸನ್ಮಾನವನ್ನು ಮಾಡಿ ಆಮೇಲೆ ನಿಮ್ಮ ಕೈಗೆ ಒಪ್ಪಿಸ್ತೀವಿ. ನಿಮ್ಮ ಹುಡುಗನ ಆದರ್ಶವನ್ನು ಇಡೀ ತಾಲೂಕಿಗೆ ಪಸರಿಸೋಣ ಅಂತ ಹೇಳ್ತಾ 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.